ಆದಿತ್ಯ. ಅನನ್ಯಾಳ ಕಿರುಚಾಟ ಮನೆಯ ಗೋಡೆಗಳಿಗೆ ತಾಗಿ ಮತ್ತೆ ಅವಳ ಕಿವಿಗೆ ಬಂತು. ಅವಳು ನೆಲದ ಮೇಲೆ ಕುಸಿದು ಕುಳಿತಿದ್ದಳು. ಕಣ್ಣುಗಳ ಮುಂದೆ ಒಂದೇ ದೃಶ್ಯ, ರಕ್ತದಲ್ಲಿ ಬಿದ್ದಿದ್ದ ಆದಿತ್ಯ. ಅವನ ಪಕ್ಕದಲ್ಲಿ ನಿಂತಿದ್ದ ಅಪರಿಚಿತ ವ್ಯಕ್ತಿ ಮತ್ತು ತನ್ನ ಕೈಯಲ್ಲಿದ್ದ ರಕ್ತ. ನಾನು ಅವನಿಗೆ ಏನಾದರೂ ಮಾಡಿದ್ದೇನಾ? ಅನನ್ಯ ನಡುಗುತ್ತಾ ಕೇಳಿದಳು. ವಿಕ್ರಮ್ ತಕ್ಷಣ ಅವಳ ಬಳಿ ಕುಳಿತ. ಇಲ್ಲ ಅನನ್ಯ, ನೀನು ಏನೂ ಮಾಡಿಲ್ಲ. ಹಾಗಾದರೆ ಈ ದೃಶ್ಯ ನನಗೆ ಏಕೆ ನೆನಪಾಗುತ್ತಿದೆ? ಯಾರೂ ಉತ್ತರಿಸಲಿಲ್ಲ. ಅಷ್ಟರಲ್ಲಿ ಮೀರಾ ನಿಧಾನವಾಗಿ ಮುಂದೆ ಬಂದಳು. ಅನನ್ಯ, ಆ ರಾತ್ರಿ ನೀನು ಒಬ್ಬಳೇ ಇರಲಿಲ್ಲ. ಅನನ್ಯ ಅವಳ ಕಡೆ ನೋಡಿದಳು. ಹಾಗಾದರೆ ನನ್ನ ಜೊತೆ ಯಾರು ಇದ್ದರು? ಮೀರಾ ಕಣ್ಣು ತಗ್ಗಿಸಿದಳು. ನಾನು. ಅನನ್ಯ ಬೆಚ್ಚಿ ಬಿದ್ದಳು. ನೀನಾ? ಹೌದು. ಆದರೆ ನೀನು ಆ ರಾತ್ರಿ ಊರಲ್ಲೇ ಇರಲಿಲ್ಲ ಅಂತ ಹೇಳಿದ್ದೆ. ಮೀರಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ನಾನು ಸುಳ್ಳು ಹೇಳಿದ್ದೆ. ಯಾಕೆ? ಮೀರಾ ಉತ್ತರಿಸುವ ಮುನ್ನ ವಿಕ್ರಮ್ ಕೋಪದಿಂದ ಹೇಳಿದ. ಮೀರಾ, ಸಾಕು, ಇಷ್ಟು ವರ್ಷ ಮರೆ ಮಾಡಿದ ವಿಷಯವನ್ನು ಈಗ ಹೇಳು. ಅನನ್ಯ ವಿಕ್ರಮ್ ಕಡೆ ತಿರುಗಿದಳು. ನಿನಗೂ ಗೊತ್ತಿತ್ತಾ? ವಿಕ್ರಮ್ ಮೌನವಾಗಿದ್ದ. ನಿನಗೂ ಗೊತ್ತಿತ್ತಾ? ಹೌದು. ಆ ಒಂದು ಮಾತು ಅನನ್ಯಾಳ ಹೃದಯಕ್ಕೆ ಮತ್ತೊಂದು ಹೊಡೆತದಂತಾಯಿತು. ನನ್ನ ಜೀವನದಲ್ಲಿ ನಡೆದ ಎಲ್ಲವನ್ನು ನೀವು ಎಲ್ಲರೂ ತಿಳಿದಿದ್ದೀರಾ, ಆದರೆ ನಾನು ಮಾತ್ರ ಏನೂ ತಿಳಿಯದೆ ಬದುಕಿದ್ದೇನೆ. ಅವಳು ಎದ್ದು ನಿಂತಳು. ನನಗೆ ಸತ್ಯ ಬೇಕು. ಅಷ್ಟರಲ್ಲಿ ರಾಘವೇಂದ್ರ ನಿಧಾನವಾಗಿ ಹೇಳಿದರು. ಸತ್ಯ ಬೇಕಾದರೆ ಆ ರಾತ್ರಿ 11:47ರಿಂದ ಪ್ರಾರಂಭಿಸಬೇಕು. ಅವರು ಮೇಜಿನ ಮೇಲೆ ಹಳೆಯ ರೆಕಾರ್ಡರ್ ಇಟ್ಟರು. ಇದು 5 ವರ್ಷಗಳ ಹಿಂದಿನ ಆ ರಾತ್ರಿ ತೆಗೆದ ದಾಖಲೆ. ಅನನ್ಯ ಆಶ್ಚರ್ಯದಿಂದ ನೋಡಿದಳು. ಇದು ಎಲ್ಲಿಂದ ಸಿಕ್ಕಿತ್ತು? ನಿನ್ನ ಮನೆಯಲ್ಲೇ. ರೆಕಾರ್ಡರ್ ಆನ್ ಆಯಿತು. ಮೊದಲು ಮಳೆಯ ಶಬ್ದ, ನಂತರ ಬಾಗಿಲು ತೆರೆಯುವ ಶಬ್ದ, ಆಮೇಲೆ ಆದಿತ್ಯನ ಧ್ವನಿ. ಅನನ್ಯ, ನೀನು ನನ್ನ ಮಾತು ಕೇಳಬೇಕು. ಅನನ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದಿತ್ಯ. ರೆಕಾರ್ಡರ್ನಲ್ಲಿ ಅನನ್ಯಾಳ ಧ್ವನಿಯು ಕೇಳಿಸಿತು. ನೀನು ಯಾಕೆ ಇಷ್ಟು ಭಯಪಡುತ್ತಿದ್ದೀಯಾ? ಆದಿತ್ಯ, ಯಾಕಂದರೆ ನಮ್ಮಲ್ಲಿ ಯಾರೋ ಒಬ್ಬರು ನಮಗೆ ಮೋಸ ಮಾಡುತ್ತಿದ್ದಾರೆ. ಕೆಲವು ಕ್ಷಣ ಮೌನ. ನಂತರ ಮತ್ತೊಂದು ಧ್ವನಿ, ಅಪರಿಚಿತ ವ್ಯಕ್ತಿಯ ಧ್ವನಿ. ನಿಮಗೆ ಸತ್ಯ ಗೊತ್ತಾಗಬಾರದು. ರೆಕಾರ್ಡರ್ನಲ್ಲೇ ಏನೋ ಬಿದ್ದ ಶಬ್ದ. ಅನನ್ಯ ಉಸಿರು ಬಿಗಿ ಹಿಡಿದು ಕೇಳುತ್ತಿದ್ದಳು. ಆಮೇಲೆ ಏನಾಯಿತು? ರೆಕಾರ್ಡರ್ನಲ್ಲಿ ಆದಿತ್ಯ ಕೂಗಿದ. ಅನನ್ಯ, ಓಡು. ಅದಾದ ನಂತರ ಒಂದು ಭಾರವಾದ ಶಬ್ದ. ರೆಕಾರ್ಡಿಂಗ್ ನಿಂತಿತ್ತು. ಅನನ್ಯ ರಾಘವೇಂದ್ರನ ಕಡೆ ನೋಡಿದಳು. ಅಷ್ಟೇನಾ? ಇಲ್ಲ. ರಾಘವೇಂದ್ರ ಮತ್ತೊಂದು ಕ್ಯಾಸೆಟ್ ತೆಗೆದರು. ಇದರ ನಂತರದ ಧ್ವನಿ ಇದರಲ್ಲಿ ಇದೆ. ಅವರು ಕ್ಯಾಸೆಟ್ ಹಾಕಿದರು. ಕೆಲವು ಕ್ಷಣ ಮೌನ. ನಂತರ ಒಬ್ಬ ಹೆಣ್ಣಿನ ಧ್ವನಿ, ಅನನ್ಯಾಳ ಧ್ವನಿ. ಆದರೆ ಆ ಧ್ವನಿಯಲ್ಲಿ ಭಯವಿತ್ತು. ನೀವು ಅವನನ್ನು ಕೊಲ್ಲಬಾರದು. ಅನನ್ಯಾಳ ಮುಖ ಬಿಳಿಚಿಕೊಂಡಿತು. ಇದು ನನ್ನ ಧ್ವನಿ. ಮೀರಾ ಕಣ್ಣೀರಿನಿಂದ ಅವಳನ್ನು ನೋಡುತ್ತಿದ್ದಳು. ಹೌದು, ನಾನು ಯಾರ ಜೊತೆ ಮಾತನಾಡುತ್ತಿದ್ದೆ? ಯಾರೂ ಉತ್ತರಿಸಲಿಲ್ಲ. ಕ್ಯಾಸೆಟ್ನಲ್ಲಿ ಮತ್ತೆ ಧ್ವನಿ ಕೇಳಿಸಿತು. ನೀನು ಅವನನ್ನು ಪ್ರೀತಿಸುತ್ತೀಯಾ? ಅನನ್ಯಾಳ ಧ್ವನಿ. ಹೌದು. ಅಪರಿಚಿತ ಧ್ವನಿ. ಹಾಗಾದರೆ ಅವನನ್ನು ಉಳಿಸಬೇಕಾದರೆ ನೀನು ಒಂದು ಕೆಲಸ ಮಾಡಬೇಕು. ಕ್ಯಾಸೆಟ್ ಮತ್ತೆ ನಿಂತಿತ್ತು. ಅನನ್ಯ ರಾಘವೇಂದ್ರನ ಕೈ ಹಿಡಿದಳು. ಮುಂದೇನು? ರಾಘವೇಂದ್ರ ಅವಳ ಕಣ್ಣಲ್ಲಿ ನೋಡಿದರು. ಮುಂದಿನ ಭಾಗವನ್ನು ಕೇಳುವ ಮೊದಲು ನೀನು ಒಂದು ವಿಷಯ ತಿಳಿದುಕೊಳ್ಳಬೇಕು. ಏನು? ಆ ರಾತ್ರಿ ಆದಿತ್ಯನ ಮೇಲೆ ದಾಳಿ ಮಾಡಿದ ವ್ಯಕ್ತಿ. ಅವರು ಕ್ಷಣಕಾಲ ನಿಂತರು. ನಿನಗೆ ಪರಿಚಿತನಾಗಿದ್ದ. ಅನನ್ಯಾಳ ಹೃದಯ ಬಡಿದಿತು. ಯಾರು? ರಾಘವೇಂದ್ರ ಉತ್ತರಿಸಲಿಲ್ಲ.
ಅಷ್ಟರಲ್ಲಿ ಮನೆಯ ಹೊರಗೆ ಕಾರಿನ ಬ್ರೇಕ್ ಸದ್ದು ಕೇಳಿಸಿತು. ಎಲ್ಲರೂ ಕಿಟಕಿಯ ಕಡೆ ನೋಡಿದರು. ಒಂದು ಕಪ್ಪು ಕಾರು ಮನೆಯ ಮುಂದೆ ನಿಂತಿತ್ತು. ಬಾಗಿಲು ತೆರೆದಿತ್ತು. ಒಬ್ಬ ವ್ಯಕ್ತಿ ನಿಧಾನವಾಗಿ ಕಾರಿನಿಂದ ಇಳಿದ. ಮೀರಾಳ ಮುಖದಲ್ಲಿ ಭಯ ಮೂಡಿತ್ತು. ಅವನು ವಿಕ್ರಮ್ ತಕ್ಷಣ ಬಾಗಿಲಿನ ಕಡೆ ಓಡಿದ. ಎಲ್ಲರೂ ಹಿಂದೆ ಇರಿ. ಅನನ್ಯ ಕಿಟಕಿಯಿಂದ ಹೊರಗೆ ನೋಡಿದಳು. ಆ ವ್ಯಕ್ತಿ ಮನೆಯ ಬಾಗಿಲಿನ ಮುಂದೆ ಬಂದು ನಿಂತ. ಅವನು ಬಾಗಿಲಿಗೆ ಕೈ ಹಾಕಲಿಲ್ಲ, ಕೇವಲ ಮೇಲಕ್ಕೆ ನೋಡಿ ನಿಂತ. ನಂತರ ತನ್ನ ಮೊಬೈಲ್ ತೆಗೆದು ಒಂದು ಸಂದೇಶ ಕಳುಹಿಸಿದ. ಅನನ್ಯಾಳ ಮೊಬೈಲ್ ಕೂಡಲೇ ಮೊಳಗಿತು. ಅವಳು ಸಂದೇಶ ತೆರೆದಳು. ನಿನ್ನ ನೆನಪುಗಳು ಮರಳಿ ಬರುತ್ತಿವೆ, ಆದರೆ ಸಂಪೂರ್ಣ ಸತ್ಯ ನೆನಪಾದರೆ ಆದಿತ್ಯ ಮಾತ್ರವಲ್ಲ, ನೀನು ಅಪಾಯದಲ್ಲಿರುತ್ತೀಯ. ಅನನ್ಯ ಕಿಟಕಿಯ ಹೊರಗೆ ನೋಡಿದಳು. ಆ ವ್ಯಕ್ತಿ ಅಲ್ಲಿ ಇರಲಿಲ್ಲ. ಕಾರು ಮಾತ್ರ ದೂರ ಹೋಗುತ್ತಿತ್ತು. ವಿಕ್ರಮ್ ಬಾಗಿಲು ತೆರೆದು ಹೊರಗೆ ಓಡಿದ. ಆದರೆ ಅವನು ಸಿಗಲಿಲ್ಲ. ಮನೆಯೊಳಗೆ ಮರಳಿ ಬಂದ ವಿಕ್ರಮ್ನ ಮುಖ ಬದಲಾಯಿತು. ಅವನ ಕೈಯಲ್ಲಿ ಒಂದು ಸಣ್ಣ ಕಾಗದವಿತ್ತು. ಅದನ್ನು ಅನನ್ಯಾಳ ಮುಂದೆ ಇಟ್ಟ. ಅದರ ಮೇಲೆ ಒಂದೇ ಒಂದು ಹೆಸರು, ಅಭಯ್. ಅನನ್ಯ ಬೆಚ್ಚಿ ಬಿದ್ದಳು. ಆದಿತ್ಯನ ಅಣ್ಣ. ವಿಕ್ರಮ್ ನಿಧಾನವಾಗಿ ತಲೆ ಆಡಿಸಿದ. ಹೌದು, ಆದರೆ ಅವನು 5 ವರ್ಷಗಳಿಂದ ಕಾಣೆಯಾಗಿದ್ದಾನೆ ಅಲ್ವಾ? ವಿಕ್ರಮ್ ಅವಳ ಕಣ್ಣಲ್ಲಿ ನೋಡಿದ. ಅವನು ಕಾಣೆಯಾಗಿಲ್ಲ ಅನನ್ಯ. ಹಾಗಾದರೆ? ವಿಕ್ರಮ್ ನಿಧಾನವಾಗಿ ಹೇಳಿದ. ಅಭಯ್ ಬದುಕಿದ್ದಾನೆ. ಅನನ್ಯಾಳ ಕಣ್ಣುಗಳು ಅಗಲವಾದವು. ಎಲ್ಲಿ? ವಿಕ್ರಮ್ ಉತ್ತರಿಸುವ ಮುನ್ನ ಮೇಲಿನ ಕೋಣೆಯಿಂದ ಒಂದು ವಸ್ತು ಕೆಳಗೆ ಬಿತ್ತು. ಎಲ್ಲರೂ ಮೇಲಕ್ಕೆ ಹೋದರು. ಅದು ಒಂದು ಹಳೆಯ ಫೋಟೋ. ಅನನ್ಯ ಅದನ್ನು ಎತ್ತಿಕೊಂಡಳು. ಫೋಟೋದಲ್ಲಿ ಅಭಯ್, ಅವನ ಪಕ್ಕದಲ್ಲಿ ಆದಿತ್ಯ ಮತ್ತು ಅವರ ಹಿಂದೆ ನಿಂತಿದ್ದ ವ್ಯಕ್ತಿ ವಿಕ್ರಮ್. ಅನನ್ಯ ನಿಧಾನವಾಗಿ ವಿಕ್ರಮ್ ಕಡೆ ನೋಡಿದಳು. ನೀನು? ಅವಳ ಧ್ವನಿ ನಡುಗಿತು. ನಿನಗೆ ಅಭಯ್ ಮೊದಲೇ ಗೊತ್ತಿದೆಯಾ? ವಿಕ್ರಮ್ ಕಣ್ಣು ಮುಚ್ಚಿಕೊಂಡ. ಹೌದು. ಹಾಗಾದರೆ ನನಗೆ ಇಷ್ಟು ವರ್ಷ ಯಾಕೆ ಸುಳ್ಳು ಹೇಳಿದೆ? ವಿಕ್ರಮ್ ನಿಧಾನವಾಗಿ ಕಣ್ಣು ತೆರೆದ. ಏಕೆಂದರೆ ಅವನು ಮಾತು ನಿಲ್ಲಿಸಿದ. ಆ ರಾತ್ರಿ ಆದಿತ್ಯನನ್ನು ಕೊನೆಯದಾಗಿ ನೋಡಿದವನು ನಾನು. ಅಷ್ಟರಲ್ಲಿ ಹೊರಗೆ ಮಳೆ ಮತ್ತೆ ಶುರುವಾಯಿತು. ಮಳೆ ನಿಂತಿತ್ತು ಎಂದುಕೊಂಡಿದ್ದ ಆ ರಾತ್ರಿ ಮತ್ತೆ ಆರಂಭವಾಯಿತು ಮತ್ತು ಅನನ್ಯಳಿಗೆ ಮೊದಲ ಬಾರಿಗೆ ಅರಿವಾಯಿತು. ಈ ಕಥೆಯಲ್ಲಿ ಯಾರನ್ನೂ ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ. ಮುಂದಿನ ಭಾಗದಲ್ಲಿ ವಿಕ್ರಮ್ ಮತ್ತು ಆದಿತ್ಯನ ನಡುವೆ 5 ವರ್ಷಗಳ ಹಿಂದೆ ನಡೆದ ಕೊನೆಯ ಮಾತುಕತೆ ಹೊರಬರಲಿದೆ. ಧನ್ಯವಾದಗಳು.